ನಮ್ಮ ಯಾವುದೇ ಕಾರ್ಯಕ್ರಮಗಳು ನಡೀಲಿ ನಮಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವಂಥವರು ನಮ್ಮ ಶ್ರೀ ರಾಮಚಂದ್ರ ಕಬಾಡಿ ಸರ್ರವರು. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇವರು ನಮ್ಮ ಇಂದಿನ ಮುಖ್ಯ ಅತಿಥಿಗಳಾಗಿದ್ದಾರೆ. ಸರ್, ತಾವು ದಯವಿಟ್ಟು ನಿಮ್ಮ ಕೆಲವು ವಿಚಾರಗಳನ್ನು ಈ ಒಂದು ಸಹಸ್ರಾರ್ಜುನ ಮಹಾರಾಜರ ಕುರಿತಾದಂತಹ ಕೆಲವು ನಿಗೂಢವಾದ ವಿಷಯಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ತಮ್ಮಲ್ಲಿ ಕೋರ್ತೇನೆ. ದಯವಿಟ್ಟು ಬನ್ನಿ. ಇವತ್ತು ದತ್ತ ಜಯಂತಿಯ ಪ್ರಯುಕ್ತವಾಗಿ ದತ್ತ ಮಹಾರಾಜರ ಪೂಜೆ ಮತ್ತು ಸಹಸ್ರಾರ್ಜುನ ಮಹಾರಾಜರ ಚರಿತ್ರೆಯ ಒಂದು ಪುಸ್ತಕ ಬಿಡುಗಡೆ ಆಗಿರೋ ಸಂದರ್ಭದಲ್ಲಿ ಗುರುಗಳು ರಚಿಸಿರ್ತಕ್ಕಂಥ ಗ್ರಂಥದ ಮೂಲ್ಯಗಳನ್ನು ಅವರು ಎಲೆ ಎಲೆ ಆಗಿ ಬಿಡಿಸಿರುವುದು ಬಹಳ ಶ್ಲಾಘನೀಯ ಮತ್ತು ಬಹಳ ಅಮೂಲ್ಯವಾದದ್ದು. ಇದು ಅವರು ಏನು ಇವತ್ತು ನಮಗೆ ವರ್ಣನೆ ಮಾಡಿದ್ದಾರೆ, ಸಹಸ್ರಾರ್ಜುನ ಮಹಾರಾಜರದು ಬಗ್ಗೆ ಮಾಡಿದ್ದಾರೆ. ಮತ್ತು ಅವಧೂತ ದತ್ತ ಪರಂಪರೆಯ ಅವರು ಏನು ಶಿಷ್ಯರೊಂದಿಗೆ ಮಾಡತಕ್ಕಂಥ ಪ್ರಯೋಗಗಳು, ಅವರಿಗೆ ಒಂದು ನಿಟ್ಟಿನಲ್ಲಿ ಒಂದು ಮಾರ್ಗದರ್ಶನ ಮಾಡಬೇಕಾದ್ರೆ ಅವರು ಏನೇನು ಅನುಭವ ಮಾಡಬೇಕಾಗಿರ್ತಕ್ಕಂಥದ್ದು ನಮಗೆ ನಮ್ಮ ಕಣ್ಣುಗಳು ತೆರೆದಂತಿದೆ. ಇದೇ ರೀತಿಯಲ್ಲಿ ನಾವು ಸಹಸ್ರಾರ್ಜುನ ಮಹಾರಾಜರಲ್ಲಿ ಗ್ರಂಥಗಳಲ್ಲಿ ಬರ್ತಕ್ಕಂಥ ಅಡೆತಡೆಗಳು ಅಂದರೆ ಯಾವುದೇ ಒಂದು ವಿಚಾರ ಭಿನ್ನ ಭಿನ್ನವಾಗಿ ಬೇರೆ ಬೇರೆ ಗ್ರಂಥಗಳಲ್ಲಿ ಇರತಕ್ಕಂಥ ಇವರು ಎಲ್ಲ ಗ್ರಂಥಗಳನ್ನು ಪರಿಶೋಧನೆ ಮಾಡಿಬಿಟ್ಟು ಅದರೊಳಗೆ ಯಾವುದು ಸೂಕ್ತ ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು ವಿವರವಾಗಿ ತಿಳಿಸಿರೋದು ಒಂದು ಮಹತ್ವದ ಕಾರ್ಯ. ಮತ್ತು ಇದು ಭಗವಂತರ ಪ್ರೇರಣೆ ಇಲ್ಲದೆ ಇದು ಯಾವುದು ಮಾಡೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ನಾವು ಏನು ಇವತ್ತು ಸಹಸ್ರಾರ್ಜುನ ಮಹಾರಾಜರು, ಕಾರ್ತಿವೀರ್ಯಾರ್ಜುನ ಮಹಾರಾಜರು ಅಂತ ನಾವು ಏನು ಹೇಳ್ತೀವಿ, ನಾನು ಯಾವಾಗ ನನಗೆ ಸ್ಮರಣೆ ಬಂದಾಗಲಿಂದನೂ ಒಂದೇ ನನ್ನ ಭಾವನೆಯಾಗಿತ್ತು ಅಂತ ಹೇಳಿದ್ರೆ, ಇವತ್ತು ಈ ಮಹಾರಾಜರು ಜಾಗೃತವಾಗಿದ್ದಾರೆ. ಮತ್ತು ಆ ಜಾಗೃತದಲ್ಲಿ ನಾವು ಒಂದು ಸಾಧನೆ ಮಾಡಿದರೆ ಅವರೊಡನೆ ಸಂಪರ್ಕ ಮಾಡ್ಬೋದು. ಅವರ ಆಶೀರ್ವಾದ, ಕೃಪಾ ಕಟಾಕ್ಷ ನಮಗೂ ಬೀರುತ್ತದೆ ಅಂತ ಯಾವುದೇ ಅನುಮಾನ ಇಲ್ಲ. ಇವತ್ತಿನದಲ್ಲಿ ಇವಾಗ ಬಹಳ ಗೊಂದಲಗಳು ಇದ್ದರೆ ಒಂದು ಸನ್ನಿವೇಶ ನಾವು ಹೇಳಬೇಕಾದ್ರೆ ಅವರು ರಾವಣರ ಸನ್ನಿವೇಶ ಒಂದು ಹೇಳ್ತಾ ಇದ್ರು. ಅದೇ ಒಂದು ಸಂಗತಿ ಹೇಳಿದಾಗ ಶ್ರೀಲಂಕಾಪುರದಲ್ಲಿ ಹನುಮಾನರು ರಾವಣನನ್ನು ಭೇಟಿಯಾಗುವ ಸಲುವಾಗಿ ಅಲ್ಲಿ ಹೋದಾಗ ಒಂದು ಘಟನೆ ನಡೀತದೆ. ರಾವಣ ಯಾವಾಗ ಹನುಮಾನರನ್ನು ನೋಡಿ ಅವರು ಹೇಳ್ತಾರೆ, ತುಚ್ಛ ವಾನರ, ನೀನು ಕಾಡಿನಲ್ಲಿ ಅಳೆದಾಡ್ತಕ್ಕಂಥ ಮನುಷ್ಯನ ಜೊತೆ ಹೋಗ್ಬಿಟ್ಟು ಅವ್ರ ಜೊತೆಯಲ್ಲಿ ನೀನು ಸಹವಾಸ ಮಾಡ್ಕೊಂಡಿದ್ಯಾ, ಅದು ಬಿಟ್ಟು ನನ್ನ ಆಸೀನದಲ್ಲಿ ಬಾ, ನನ್ನ ಹತ್ರ ಎಲ್ಲ ಇದೆ, ಆಸ್ತಿ ವೈಡ್ಯೂರ ಎಲ್ಲ ನಿನಗೇನು ಬೇಕೋ ಅದೆಲ್ಲ ಇದೆ, ಅದು ಬಿಟ್ಟು ಬಾ ಅಂತ ಹೇಳ್ತಾರೆ. ಅವಾಗ ಹನುಮಾನರು ಹೇಳ್ತಾರೆ, ನಾನು ನಿನ್ನ ಹತ್ರ ಸೇವೆಗಾಗಿ ಬಂದಿಲ್ಲ, ನಾನು ದೂತನಾಗಿ ಬಂದಿದ್ದೀನಿ. ಮೊದಲು ನೀನು ನಿನ್ನ ಕರ್ತವ್ಯವನ್ನು ತಿಳಿದುಕೋ. ನಾನು ದೂತನಾಗಿ ಬಂದಾಗ ನನಗೆ ಒಂದು ಆಸನ ಕೊಡು ಅಂತ ಹೇಳಿದ್ರೆ ಆಸನ ಕೊಡೋದಕ್ಕೆ ನಿರಾಕರಿಸಿದಾಗ ಅವರೇ ಒಂದು ಆಸನ ಸೃಷ್ಟಿ ಮಾಡಿಬಿಟ್ಟು ಅವರು ಸಮವಾಗಿ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಅವಾಗ ಅವರು ಈ ರೀತಿ ನಿನ್ನನ್ನೇ ನೀನು ಹೊಗಳ್ಕೊಳ್ತಾ ಇದೆಯಾ, ನಿನ್ನ ಹೊಗಳಿಕೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾದ್ರೆ ನೀನು ನಿನ್ನ ಒಂದು ಸಂಗಾತಿನ ನೆನೆಸ್ಬೇಕೋ, ಯಾವ ಕಾರ್ತಿವೀರ್ಯಾರ್ಜುನ ಜೊತೆಯಲ್ಲಿ ನಿನಗೆ ಸೆರೆ ಹಿಡಿದು ಅವರು ಸೆರೆಮನೆಯಲ್ಲಿ ನಿನಗೆ ಹಾಕಿ ಇಟ್ಟಿದ್ರು ಅದನ್ನು ನೆನೆಸ್ಬೇಕು. ಆಮೇಲೆ ನನಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಹೇಳೋದು ನನಗೆ ಅವಶ್ಯಕತೆ ಇಲ್ಲ. ನಿನ್ನ ಪೌರುಷ, ನಿನ್ನ ಏನು ರಾಜಾಳಿಕೆ ಇದೆಯಲ್ಲ ಅದು ಏನು ಸಾಮರ್ಥ್ಯ ಇಲ್ಲ, ಅವ್ರ ಎದುರುಗಳು ಸಾಮರ್ಥ್ಯ ಇಲ್ಲ, ನಮ್ಮ ಗುರುಗಳು ಸಾಮರ್ಥ್ಯ ಇಲ್ಲ, ಅದು ಮೊದಲು ತಿಳ್ಕೊ ಅಂತ.
ಇದು ಯಾತಕ್ಕೆ ಬರ್ತದೆ ಅಂತ ಹೇಳಿದ್ರೆ, ಈ ಸನ್ನಿವೇಶದಲ್ಲಿ ಈ ನಮ್ಮ ರಾಜರು ಯಾವ ರೀತಿ ಇದ್ದರು, ಆಮೇಲೆ ಅವ್ರು ಯಾವ ರೀತಿ ಮಾಡ್ಕೊಂಡಿದ್ರು, ಮತ್ತು ಈ ಗೊಂದಲಗಳು ಬರ್ತದಲ್ಲ, ಇದು ಈ ಗೊಂದಲ ಮುಂದೆ ಬರ್ತಕ್ಕಂಥ ಗೊಂದಲಗಳಲ್ಲಿ ಈ ಮಹಾರಾಜರು ಇಷ್ಟು ಅವರು ವೈಡೂರ್ಯ ಇದೆ, ಇಷ್ಟು ಅವರ ಗ್ರಂಥಗಳಿದೆ, ಇಷ್ಟು ಅವರ ಅವಲೋಕನ ಇದೆ, ಮತ್ತು ಈ ಗೊಂದಲಗಳು ಸೃಷ್ಟಿಸಿರೋದು ಅದು ಬೇರೆ ಬೇರೆ ಸಿಚುವೇಶನ್ಸ್ ಆಗಿರ್ಬೋದು, ಸಮಯಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು. ಆ ವಿಚಾರಗಳಲ್ಲಿ ಬಂದಿರತಕ್ಕಂಥ ಗೊಂದಲಗಳು ಸೃಷ್ಟಿಯಾಗಿ ಯಾವುದಾದ್ರು ಬೇರೆ ಬೇರೆ ಕಲ್ಪನೆಯಾಗಿ ಬಂದಿದೆ. ಇದು ನಾವು ಇವತ್ತು ತಿಳ್ಕೋಬೇಕಾಗಿರೋದು ಒಂದೇ, ನಾವು ಅವರು ಯಾವ ರೀತಿ ಇದ್ದರು, ಅವ್ರು ಯಾವ ರೀತಿ ಹೋದರು ಅಂತ ಅದ್ರ ಮುಂಚೆ ಅದ್ರ ಬದಲಾಗಿ ಅವರು ಏನು ಸಾಧನೆ ಮಾಡಿದ್ರು, ಅವರು ರಾಜಭಾರದಲ್ಲಿ ಏನು ಸಾಧನೆ ಮಾಡಿದ್ರು, ಅವರ ಯೋಗಾಭ್ಯಾಸದಲ್ಲಿ ಏನು ಸಾಧನೆ ಮಾಡಿದ್ರು, ಮತ್ತು ಅವರು ಏನು ನಮಗೆ ಕೊಡುಗೆ ಕೊಟ್ಟು ಹೋದರು, ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಆಮೇಲೆ ಯಾವ ರೀತಿ ನಾವು ಬೆಳಿಬೇಕು ಅಂತ ಏನು ನಮಗೆ ಹೇಳಿಕೊಟ್ಟಿದ್ದಾರೆ, ಅದನ್ನು ನಾವು ನಮ್ಮ ಜೀವನದಲ್ಲಿ ಕಿಂಚಿತವಾಗಲೂ ನಾವು ಪಡೆದರೆ ನಾವು ಧನ್ಯರಾಗ್ತೀವಿ ಅಂತ ಹೇಳೋದಕ್ಕೂ ಯಾವುದು ಬೇರೆ ಮಾತೇ ಇಲ್ಲ. ಸಮಯ ಆಗ್ತಾ ಇದೆ, ಅಭಾವಗಳು ಬೆಳೀತಾ ಇದೆ, ಭಾಳ ಹೊತ್ತಾಗಿದೆ. ಇದು ನಮ್ಮ ಮಹಾರಾಜರು ಕಾರ್ತಿವೀರ್ಯಾರ್ಜುನ ಮಹಾರಾಜರು ಇವತ್ತು ಗ್ರಂಥಾರ್ಪಣೆ ಬಿಡುಗಡೆ ಆಗಿದೆ. ಆ ಗ್ರಂಥದಲ್ಲಿ ಮುಖ್ಯವಾಗಿ ನಾನು ಕಂಡಿದ್ದು ಉಪಾಸನೆ ಪದ್ಧತಿ ಇರ್ಬೋದು, ಪೂಜಾ ಪದ್ಧತಿ ಇರ್ಬೋದು, ಇಲ್ಲ ಅವರ ವಿವರಗಳು ಇರ್ಬೋದು, ಅದು ಬಹಳ ಪ್ರಾಮುಖ್ಯವಾಗಿದೆ. ಅದು ನಮ್ಮ ಜೀವನದಲ್ಲಿ ಕಿಂಚಿತ್ತಾದರೂ ನಾವು ಅಳವಡಿಸ್ಕೊಂಡು ನಮ್ಮ ಮಾರ್ಗವನ್ನು ಸದೃಢಗೊಳಿಸ್ಕೊಂಡ್ರೆ ನಾವು ಮುಂದೆ ಬಹಳ ಬೆಳಿಬೋದು ಅಂತ ಒಂದು ಆಸೆಯಿಂದ ನನ್ನ ಎಲ್ಲರ ಮಾತಿಗೆ ನಾನು ವಿರಾಮ ಕೊಡ್ತೀನಿ.